ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಕೃಷ್ಣಮೂರ್ತಿ BS, ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ, ಚಿಕ್ಕಬಳ್ಳಾಪುರ. ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಹತ್ರ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋದಿದ್ದೀನಿ. ನನ್ನ ಹತ್ರ ಸುಮಾರು ಜನ ಪೇಷಂಟ್ ಬಂದು ಕೇಳ್ತಾರೆ, ಸರ್ ನಾನು ಪಂಚಕರ್ಮ ಮಾಡಿಸ್ಕೊಂಡ್ ಬಂದೆ ಸರ್ ಅಂತ ಹೇಳ್ತಾರೆ. ನಾನು ಆವಾಗ ಏನ್ ಮಾಡಿಸ್ಕೊಂಡ್ರೆ ಅಂತ ಕೇಳಿದ್ರೆ, ಸರ್ ಬಾಡಿ ಮಸಾಜ್ ಮಾಡಿಸ್ಕೊಂಡೆ ಅಂತ ಹೇಳ್ತಾರೆ. ಸೊ ಈ ಒಂದು ವಿಷಯವನ್ನ ನಿಮ್ಗೆ ಸರಿಯಾಗಿ ತಿಳಿಸೋದಕ್ಕೋಸ್ಕರವಾಗಿನೇ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಪಂಚಕರ್ಮ ಅನ್ನುವಂಥದ್ದು ಎಷ್ಟು ದೊಡ್ಡ ವಿಷಯ ಅಂತಂದ್ರೆ, ಪಂಚಕರ್ಮದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದ್ರೆ ಒಂದು ವಿಡಿಯೋ 2 ವಿಡಿಯೋನ ಮುಗಿಯಲ್ಲ. ಆದ್ರೂ ಕೂಡ ಒಂದು ಬೇಸಿಕ್ ನಾಲೆಡ್ಜ್ ಪಂಚಕರ್ಮ ಅಂದ್ರೆ ಏನು, ಮತ್ತೆ ಪಂಚಕರ್ಮ ಅಂದ್ರೆ ಬರೀ ಮಸಾಜ ಅನ್ನುವಂಥದ್ದನ್ನು ತಿಳಿಸ್ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ, ಆದ್ರೂ ಕೂಡ ಪಂಚಕರ್ಮದ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ನಿಮಗೆ ಬೇಕು ಅಂತಂದ್ರೆ ಸ್ಕಿಪ್ ಮಾಡದೇನೆ ಕಂಪ್ಲೀಟ್ ವಿಡಿಯೋನ ನೋಡಿ, ಅವಾಗ ಮಾತ್ರ ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ ಮುಂಚೆ ಇಷ್ಟವರೆಗೂ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನುವಂತ ಆಪ್ಷನ್ ನ ಚೂಸ್ ಮಾಡಿ. ಸೊ ದಟ್ ಏನಾಗುತ್ತೆ ಅಂತಂದ್ರೆ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಪಂಚಕರ್ಮ ಅಂದ್ರೆ ಬರೀ ಬಾಡಿ ಮಸಾಜ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ವಿಷಯ ಆಯುರ್ವೇದದ ಬಗೆಗೆ ಸ್ವಲ್ಪ ಗೊಂದಲವನ್ನು ಉಂಟು ಮಾಡುವುದಕ್ಕೆ ಸಾಮಾನ್ಯರಲ್ಲಿ ಆಗ್ತಾ ಇರುವಂತಹ ವಿಷಯ ಇದು. ಸೊ ಪಂಚಕರ್ಮ ಅಂದ್ರೆ ಏನು ಅಂತಂದ್ರೆ, ಮೊದಲನೇದಾಗಿ ಬರೀ ಬಾಡಿ ಮಸಾಜ್ ಅನ್ನ ಪಂಚಕರ್ಮ ಅಂತ ಹೇಳಲ್ಲ. ಪಂಚಕರ್ಮ ಅನ್ನುವಂತಹದ್ದು ಒಬ್ಬ ಮನುಷ್ಯನ ದೇಹವನ್ನ ಕಂಪ್ಲೀಟ್ ಆಗಿ ಶುದ್ಧೀಕರಣಗೊಳಿಸಿ, ಯಾವ ದೋಷಗಳು ದೇಹದಲ್ಲಿ ಉಲ್ಬಣಗೊಂಡು ರೋಗವನ್ನ ಕ್ರಿಯೇಟ್ ಮಾಡಿರ್ತದೋ ಆ ದೋಷವನ್ನ ದೇಹದಿಂದ ಹೊರಗಡೆ ಹಾಕುವಂತಹ ಒಂದು ಪ್ರೊಸೀಜರ್ ಅನ್ನ ನಾವು ಪಂಚಕರ್ಮ ಅಂತ ಹೇಳ್ತೀವಿ. ಪಂಚಕರ್ಮ ಅಂತಂದ್ರೆ ಪ್ರಧಾನವಾಗಿ 5 ಕರ್ಮಗಳು. ಆ 5 ಕರ್ಮಗಳು ಯಾವುವು ಅಂತಂದ್ರೆ ವಮನ, ವಿರೇಚನ, ಬಸ್ತಿ, ನಸ್ಯ ಮತ್ತೆ ರಕ್ತಮೋಕ್ಷಣ ಅಂತ. ಈ ಪಂಚಕರ್ಮಗಳಲ್ಲಿ ಪ್ರಧಾನವಾಗಿ 5 ಕರ್ಮಗಳ ಅಲ್ಲದೆ ಇನ್ನು ಉಪಕರ್ಮಗಳು ಅಂತ ಹೇಳಿ ಒಂದಷ್ಟು ನಾವು ಚಿಕಿತ್ಸೆಗಳನ್ನ ಮಾಡ್ತೀವಿ. ಉಪಕರ್ಮಗಳು ಅಂತಂದ್ರೆ ಈಗ ಕಟಿಬಸ್ತಿ, ಜಾನು ಬಸ್ತಿ, ಆಮೇಲೆ ಗ್ರೀವ ಬಸ್ತಿ, ಉದ್ವರ್ತನ, ಲೇಪ, ಶಿರೋಧಾರ, ಈ ರೀತಿಯಾಗಿ ನಿಮಗೆ ಉಪಕಲ್ಪನೆಗಳು ಅಥವಾ ಉಪಚಿಕಿತ್ಸೆಗಳು ಅಂತ ಬರ್ತಾ ಹೋಗುತ್ತೆ. ಸೊ ನಾವು ಮೊದಲನೇದಾಗಿ ಪ್ರಧಾನ ಚಿಕಿತ್ಸೆಗಳು ಯಾವುದು ಪಂಚಕರ್ಮದಲ್ಲಿ, ಪ್ರಧಾನ 5 ಯಾವುದು ಅಂತ ನೋಡೋಣ. ಮೊದಲನೇದಾಗಿ ವಮನ ಅಂತ. ವಮನ ಅಂತಂದ್ರೆ ದೇಹದಲ್ಲಿನ ದೋಷಗಳಲ್ಲಿ ಪ್ರಧಾನವಾದಂತಹ ಕಫ ದೋಷವನ್ನ ದೇಹದಿಂದ ಸಂಪೂರ್ಣವಾಗಿ ಹೊರಗಡೆ ಹಾಕಿ, ಅದರಿಂದಾಗಿ ದೇಹದಲ್ಲಿ ಉತ್ಪತ್ತಿಯಾಗಿರುವಂತಹ ಸಮಸ್ಯೆಯನ್ನು ಕ್ಲಿಯರ್ ಮಾಡುವಂತಹದ್ದು ಆಕ್ಚುಲಿ ವಮನ ಕರ್ಮ ಅಂತ. ವಮನ ಅಂತಂದ್ರೆ ವಾಂತಿ ಮಾಡೋದು, ವಾಂತಿ ಮಾಡಿಸಿ ಮಾಡುವಂತಹ ಟ್ರೀಟ್ಮೆಂಟ್ ಅನ್ನ. ಅಂದ್ರೆ ಒಂದು ಪಂಚಕರ್ಮ ಹೇಗಿರುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ಈ ವಮನ ವಿರೇಚನಗಳಲ್ಲಿ ಟ್ರೀಟ್ಮೆಂಟ್ಗಳಲ್ಲಿ ಹೇಗಿರುತ್ತೆ ಅಂತಂದ್ರೆ, ನಾವು ದೇಹದ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ದೋಷಗಳನ್ನ ಅದನ್ನ ಕರಗಿಸಿ ಸಾಫ್ಟ್ ಮಾಡಿ, ಅದನ್ನ ಕರಗಿಸಿ ದೇಹದ ಒಂದು ಭಾಗಕ್ಕೆ ಅಂತಂದ್ರೆ ಹೊಟ್ಟೆಯ ಕೋಷ್ಟಕ್ಕೆ ತಗೊಂಡ್ಬಂದು ಅದನ್ನ ವಮನದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ವಾಂತಿಯ ಮೂಲಕ ಹೊರಗಡೆಯನ್ನ ಹಾಕುವಂತಹದ್ದು. ವಿರೇಚನದಲ್ಲಿ ನಿಮಗೆ ಲೂಸ್ ಮೋಷನ್ ಅಥವಾ ಬೇದಿಯ ಮೂಲಕವಾಗಿ ದೋಷಗಳನ್ನ ದೇಹದಿಂದ ಹೊರಗಡೆ ಹಾಕುವಂತಹ ಚಿಕಿತ್ಸೆಯನ್ನ ನಾವು ವಮನ ಮತ್ತೆ ವಿರೇಚನ ಅಂತ ಹೇಳ್ತೀವಿ. ಅದಾದ ನಂತರ ಬರುವಂತಹದ್ದು ಬಸ್ತಿ. ಬಸ್ತಿ ಅಂತಂದ್ರೆ ಎನಿಮಾಟ್ರಿ ಚಿಕಿತ್ಸೆ ಅಂತ ಹೇಳ್ತೀವಿ. ವಾತ ಪ್ರಧಾನ ದೋಷಗಳಲ್ಲಿ ಬಸ್ತಿ ಚಿಕಿತ್ಸೆ ಬಹಳ ಪ್ರಧಾನವಾದಂತಹ ಟ್ರೀಟ್ಮೆಂಟ್ ಆಗಿರುತ್ತೆ. ಈ ಬಸ್ತಿ ಚಿಕಿತ್ಸೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ದೇಹದಲ್ಲಿ ಜಾಸ್ತಿ ಆಗಿರುವಂತಹ ಅಥವಾ ವಾಯು ದೋಷ ಏನಿರುತ್ತೆ ಆ ದೋಷವನ್ನ ನಾವು ಬಸ್ತಿಯಾಗಿ ಎನಿಮಾ ಮೂಲಕ ಔಷಧಿಯನ್ನ ಕೊಟ್ಟು ಅದರಿಂದ ದೇಹದಿಂದ ಹೊರಗಡೆ ತೆಗಿತೀವಿ. ಆದ್ರೆ ಎನಿಮಾ ಅಂತಂದ್ರೆ ಬರೀ ಮೋಷನ್ ಮಾಡಿಸೋದಕ್ಕೆ ಕೊಡುವಂತಹ ಈ ಮಾಮೂಲಿ ಎನಿಮಾ ಏನಿರುತ್ತೋ ಆ ರೀತಿಯ ಚಿಕಿತ್ಸೆ ಅಲ್ಲ. ಅದರಲ್ಲಿ ಔಷಧೀಯ ದ್ರವ್ಯಗಳನ್ನ ನಾವೆಲ್ಲದನ್ನು ಸೇರಿಸಿ ಅದಕ್ಕೆ ಅದೇ ಆದಂತಹ ಪ್ರೊಸೀಜರ್ ಅಲ್ಲಿ ಅದೇ ಆದಂತಹ ಪ್ರಮಾಣದಲ್ಲಿ ನಿಮಗೆ ಎನಿಮಾ ಮೂಲಕ ಕೊಟ್ಟಾಗ ಅದು ದೇಹದ ವಾಯು ದೋಷವನ್ನ ನಿವಾರಣೆ ಮಾಡುತ್ತೆ ಮತ್ತು ರೋಗದಿಂದ ಮುಕ್ತಿಯನ್ನ ಸಿಗುತ್ತೆ. ನಾಲ್ಕನೇದು ಏನು ಅಂತಂದ್ರೆ ನಸ್ಯಕರ್ಮ. ನಸ್ಯಕರ್ಮ ಅಂತಂದ್ರೆ ಯಾವಾಗ್ಲೂ ನಾವೇನ್ ಹೇಳ್ತೀವಿ ಅಂತಂದ್ರೆ, ಈ ತಲೆ ಮತ್ತೆ ಕುತ್ತಿಗೆ ಭಾಗದಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಸಾಮಾನ್ಯವಾಗಿ ಮಾಡುವಂತಹ ಚಿಕಿತ್ಸೆ ನಸ್ಯಕರ್ಮ. ನಸ್ಯಕರ್ಮ ಅಂತಂದ್ರೆ ನೇಸಲ್ ಡ್ರಾಪ್ಸ್, ಅಂದ್ರೆ ಮೂಗಿಗೆ ನಾವು ಔಷಧೀಯ ಡ್ರಾಪ್ಸ್ ಅನ್ನ ಹಾಕುವುದರ ಮೂಲಕ ಮಾಡುವಂತಹ ಚಿಕಿತ್ಸೆಯನ್ನ ನಸ್ಯಕರ್ಮ ಅಂತ ಹೇಳ್ತೀವಿ. ನಸ್ಯಕರ್ಮದಲ್ಲಿ ಸಾಮಾನ್ಯವಾಗಿ ಏನಂತಂದ್ರೆ, ಈಗ ಈ ಸೈನಸ್, ಮೈಗ್ರೇನ್ ಹೆಡ್ಡೇಕ್ ಇರಬಹುದು, ಅಥವಾ ಹೇರ್ ಫಾಲ್ ಇರಬಹುದು, ಅಥವಾ ಪಿಂಪಲ್ಸ್, ಮೊಡವೆಗಳು, ಕುತ್ತಿಗೆಗೆ ಸಂಬಂಧಪಟ್ಟಂತಹ ಈ ನರಗಳ ಸಮಸ್ಯೆ ಇರಬಹುದು, ಅಥವಾ ಫ್ರೋಸನ್ ಶೋಲ್ಡರ್ ಸಮಸ್ಯೆಗಳಿರಬಹುದು. ಈ ರೀತಿ ಎಲ್ಲಾ ಸಮಸ್ಯೆಗಳಲ್ಲಿ ನಸ್ಯಕರ್ಮ ಬಹಳ ಪ್ರಧಾನವಾದಂತಹ ಒಂದು ಪಂಚಕರ್ಮ ಚಿಕಿತ್ಸೆ ಆಗ್ತದೆ.
ಇನ್ನು 5ನೇ ಪಂಚಕರ್ಮ ಚಿಕಿತ್ಸೆ ಯಾವುದು ಅಂತಂದ್ರೆ ರಕ್ತಮೋಕ್ಷಣ. ರಕ್ತಮೋಕ್ಷಣ ಅಂತಂದ್ರೆ ಆ ಲೋಕಲ್ ಏರಿಯಾದಲ್ಲಿ ಅಂದ್ರೆ ಆ ಜಾಗದಲ್ಲಿ ಕಿಟ್ಟಿರುವಂತಹ ರಕ್ತವನ್ನ ದೇಹದಿಂದ ಹೊರಗಡೆ ತೆಗೆದವಾಗ ಆ ರೋಗ ಬೇಗ ಗುಣ ಆಗ್ತದೆ ಅನ್ನುವಂತಹ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡುವಂತಹದ್ದು ರಕ್ತಮೋಕ್ಷಣ. ರಕ್ತಮೋಕ್ಷಣ ಸಾಮಾನ್ಯವಾಗಿ ಹೇಗ್ ಮಾಡ್ತೀವಿ ಗೊತ್ತಾ? ಒಂದು ಲೀಚನ ಬಳಸಿ, ನೀವು ಕೇಳಿರ್ಬೋದು, ನಾವು ಜಲೌಕ ಅಂತ ಹೇಳ್ತೀವಿ. ಜಲೌಕ ಅವಚರಣ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ರಕ್ತಮೋಕ್ಷಣ ಚಿಕಿತ್ಸೆ. ಜಲೌಕ ಅಂತಂದ್ರೆ ಲೀಚ್. ಈ ಲೀಚ್ ಏನ್ ಮಾಡುತ್ತೆ ಅಂತಂದ್ರೆ, ನಾವು ಯಾವ ಎಫೆಕ್ಟೆಡ್ ಏರಿಯಾ ಇರುತ್ತೆ, ಈಗ ನಿಮಗೆ ಯಾವ್ದಾದ್ರು ಚರ್ಮ ರೋಗಗಳಿರ್ಬೋದು, ಅಂದ್ರೆ ಸೋರಿಯಾಸಿಸ್ ಇರಬಹುದು, ಅಥವಾ ನಿಮಗೆ ಸೆಲ್ಯುಲೈಟಿಸ್ ಗಳಂತ ಸಮಸ್ಯೆ ಇರಬಹುದು, ವೆರಿಕೋಸ್ ವೈನ್ ಸಮಸ್ಯೆಗಳಲ್ಲೆಲ್ಲ ಬಹಳ ಮುಖ್ಯವಾಗಿ ಆ ಏರಿಯಾದ ರಕ್ತವನ್ನ ಹೊರಗಡೆ ತೆಗೆಯೋದಕ್ಕೆ ನಾವು ಈ ರಕ್ತಮೋಕ್ಷಣ ಚಿಕಿತ್ಸೆಯನ್ನ ಮಾಡ್ತೀವಿ. ಜಲೌಕ ಏನ್ ಮಾಡುತ್ತೆ ಅಂತಂದ್ರೆ, ಆ ಏರಿಯಾದಲ್ಲಿರುವಂತಹ ರಕ್ತವನ್ನ ಹೊರಗಡೆಗೆ, ಅಶುದ್ಧ ರಕ್ತವನ್ನ ಹೊರಗಡೆ ತೆಗೆಯುತ್ತೆ. ಆಗ ಆ ರೋಗ ಬೇಗ ಗುಣ ಆಗ್ತದೆ. ಇನ್ನು ಈ ರಕ್ತಮೋಕ್ಷಣ ಚಿಕಿತ್ಸೆಯಲ್ಲಿ ಇನ್ನು ಬೇರೆ ಬೇರೆ ಟೈಪ್ ಇದೆ. ಸಿರಾವೇದ ಅನ್ನುವಂತಹ ಟ್ರೀಟ್ಮೆಂಟ್ ಕೂಡ ಮಾಡ್ತೀವಿ. ಅಂದ್ರೆ ಸಣ್ಣ ರಕ್ತನಾಳಗಳೇನಿರ್ತದೆ, ಬ್ಲಡ್ ವೆಸಲ್ಸ್ ಏನಿರುತ್ತೆ, ಆ ಜಾಗದಲ್ಲಿ ನಾವು ನೀಡಲ್ಗಳ ಮೂಲಕ ಪ್ರಿಕ್ಕನ್ನ ಮಾಡಿ ಆ ಲೋಕಲ್ ಏರಿಯಾದಲ್ಲಿ ಕಲೆಕ್ಟ್ ಆಗಿರುವಂತಹ ದೂಷಿತ ರಕ್ತವನ್ನು ಹೊರಗಡೆ ತೆಗಿತೀವಿ. ಇದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ರಕ್ತಮೋಕ್ಷಣ ಅನ್ನುವಂತಹ ಪಂಚಕರ್ಮ ಚಿಕಿತ್ಸೆ. ವಮನ, ವಿರೇಚನ, ಬಸ್ತಿ, ನಸ್ಯ ಮತ್ತು ರಕ್ತಮೋಕ್ಷಣ ಅನ್ನುವಂತಹದ್ದು ಪ್ರಧಾನವಾದಂತಹ ಪಂಚಕರ್ಮ ಚಿಕಿತ್ಸೆ. ಈ ಪ್ರಧಾನವಾದಂತಹ ಪಂಚಕರ್ಮ ಚಿಕಿತ್ಸೆಗಳಲ್ಲಿ ವಮನ, ವಿರೇಚನ, ಬಸ್ತಿ ಅನ್ನುವಂತಹ ಟ್ರೀಟ್ಮೆಂಟ್ಗಳಲ್ಲಿ ನಿಮಗೆ ಕಟ್ಟುನಿಟ್ಟಾದಂತಹ ಪಥ್ಯ ಇರ್ತದೆ. ಆ ಪಥ್ಯವನ್ನು ನೀವು ಸರಿಯಾಗಿ ಫಾಲೋ ಮಾಡಿ ಔಷಧಿಯನ್ನ ಸರಿಯಾಗಿ ತಗೊಂಡ್ರೆ ಮಾತ್ರ ನಿಮಗೆ ಸಂಪೂರ್ಣವಾದಂತಹ ಪ್ರಯೋಜನ ಪಂಚಕರ್ಮ ಸಿಗುತ್ತೆ. ಪಥ್ಯ ಯಾಕೆ ಇರುತ್ತೆ ಪಂಚಕರ್ಮದಲ್ಲಿ ಮತ್ತೆ ಆಯುರ್ವೇದದಲ್ಲಿ ಅನ್ನುವಂಥದ್ದನ್ನ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಹಿಂದಿನ ವಿಡಿಯೋದ ಲಿಂಕ್ ನಾನು ಮೇಲ್ಗಡೆ ಕೊಟ್ಟಿದ್ದೀನಿ, ನೀವು ಅದನ್ನ ಒಂದ್ಸತಿ ನೋಡಿ, ನಿಮ್ಗೆ ಅವಾಗ ಅರ್ಥ ಆಗ್ತದೆ. ಇನ್ನು ಪಂಚಕರ್ಮಗಳನ್ನ ಎಕ್ಸ್ಪ್ಲೇನ್ ಮಾಡಿ ಆದ್ರ ಮೇಲೆ ಈ ಪಂಚಕರ್ಮ ಹಾಗಾದ್ರೆ ಮಸಾಜ್ ಅನ್ನುವಂಥದ್ದು ಪಂಚಕರ್ಮದಲ್ಲಿ ಎಲ್ಲಿ ಬರುತ್ತೆ? ಮಸಾಜ್ ಅನ್ನುವಂಥದ್ದು ಪಂಚಕರ್ಮದಲ್ಲಿ ಬರೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆ ನಿಮ್ಗೆಲ್ಲರಿಗೂ ಮೂಡಿರಬಹುದು. ಪಂಚಕರ್ಮದಲ್ಲಿ ಮಸಾಜ್ ಅನ್ನುವಂತಹದ್ದು ಒಂದು ಚಿಕಿತ್ಸೆಯ ಭಾಗವಾಗಿ ಬಹಳ ಮುಖ್ಯವಾಗಿ ಬರುತ್ತೆ. ನಮಗೆ ಮಸಾಜ್ ಅನ್ನುವಂತಹದ್ದನ್ನ ನಾವು ಉಪಕಲ್ಪನೆಗಳಲ್ಲಿ ಅಭ್ಯಂಗ ಅಂತ ಹೇಳ್ತೀವಿ. ಅಭ್ಯಂಗ ಕೂಡ ಬಹಳ ಮುಖ್ಯವಾದಂತಹ ಕೆಲಸವನ್ನ ಮಾಡುವಂತಹ ಚಿಕಿತ್ಸೆ ಆಗಿದೆ. ಈ ದೇಹದ ಬಾಡಿ ಪೇನ್ಸ್ ಗಳೇನಿರುತ್ತೆ, ಮಾಂಸಖಂಡಗಳ ನೋವಿರಬಹುದು, ಮೂಳೆಯ ನೋವಿರಬಹುದು, ಅದನ್ನ ಕಡಿಮೆ ಮಾಡಿಸೋದಕ್ಕೆ, ಬಾಡಿ ರಿಲ್ಯಾಕ್ಸೇಷನ್ಸ್ ಮಾಡಿಸೋದಕ್ಕೆ, ನರಗಳ ಶಕ್ತಿಯನ್ನ ಜಾಸ್ತಿ ಮಾಡಿಸೋದಕ್ಕೆ, ನಿಮಗೆ ಮಸಲ್ ಕ್ರ್ಯಾಂಪ್ಸ್ ಗಳು, ಅಲ್ಲಲ್ಲಿ ಯಾವ್ದಾದ್ರು ಏಟು ಬಿದ್ದು ಆಗಿರುವಂತಹ ನೋವುಗಳಿರಬಹುದು, ಅವೆಲ್ಲವುದನ್ನ ಕಡಿಮೆ ಮಾಡಿಸೋದ್ರಲ್ಲಿ ಈ ಅಭ್ಯಂಗ ಅಥವಾ ಮಸಾಜ್ ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಆದ್ರೆ ಪಂಚಕರ್ಮದಲ್ಲಿ ನೀವು ಬರೀ ಮಸಾಜ್ ಅನ್ನ ಮಾತ್ರ ಪಂಚಕರ್ಮ ಅಂತ ಕನ್ಸಿಡರ್ ಮಾಡಕ್ ಬರಲ್ಲ. ಅದು ಪಂಚಕರ್ಮದಲ್ಲಿ ಮಸಾಜ್ ಕೂಡ ಒಂದು ಭಾಗ ಆಗಿರ್ತದೆ ಅಷ್ಟೇ. ಇನ್ನು ಅದೇ ರೀತಿ ಮಸಾಜ್ ತರನೇ ಉಪಕಲ್ಪನೆಗಳು ಅಂತ ನಾನೇನ್ ಹೇಳಿದ್ದೀನಿ, ಅದರಲ್ಲಿ ನಿಮಗೆ ಈ ಕುತ್ತಿಗೆ ನೋವಿರುವಂತಹವರಿಗೆ ಗ್ರೀವಬಸ್ತಿ ಅಂತ ಮಾಡ್ತೀವಿ. ಈ ಕಾಲಿನ ಮಂಡಿ ಸವೆತ ಬಂದಿರುವವರಿಗೆ ಜಾನುಬಸ್ತಿ ಅಂತ ಮಾಡ್ತೀವಿ. ಈ ಸೊಂಟದ ಸಮಸ್ಯೆಗಳಲ್ಲಿ ಈ ಸ್ಪಾಂಡಿಲೈಟಿಸ್ ಇರಬಹುದು, ಅಥವಾ ನಿಮಗೆ ಡಿಸ್ಕ್ ಕಂಪ್ರೆಷನ್ಸ್ ಗಳಾಗಿರಬಹುದು, ಅಥವಾ ಸಯಾಟಿಕ್ ಅಂತ ಏನ್ ಹೇಳ್ತೀವಿ, ಈ ಎಲ್ಲಾ ಸಮಸ್ಯೆಗಳಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಟಿಬಸ್ತಿ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಈ ಟ್ರೀಟ್ಮೆಂಟ್ ಗಳಲ್ಲಿ ಏನಿರುತ್ತೆ ಅಂತಂದ್ರೆ, ಒಂದು ಉದ್ದಿನ ಹಿಟ್ಟಿಂದ ಮಾಡಿರುವಂತಹ ಕಟ್ಟೆಯನ್ನ ನಿಮಗೆ ಆ ಜಾಗಕ್ಕೆ ಕಟ್ಟಿ, ಔಷಧಿಯಿಂದ ತಯಾರು ಮಾಡಿರುವಂತಹ ತೈಲಗಳೇನಿರ್ತದೆ ಅದನ್ನ ಬಿಸಿ ಮಾಡಿ ಆ ಜಾಗಕ್ಕೆ ಹಾಕಿ, ಅದು ತಣ್ಣಗಾದ ನಂತರ ಮತ್ತೆ ತೆಗೆದು ಮತ್ತೆ ಹಾಕಿ, ಆ ರೀತಿ ಮಾಡಿ ಕೊನೆಗೆ ಆ ಭಾಗಕ್ಕೆ ಮಸಾಜ್ ಮಾಡಿ ನಿಮಗೆ ಸ್ಟೀಮ್ ಅನ್ನು ಕೊಡುವಂತಹದ್ದಾಗಿರ್ಬೋದು, ಅಥವಾ ಪತ್ರಪಿಂಡ ಸ್ವೇದ ಅಂತ ಮಾಡ್ತೀವಿ. ಔಷಧೀಯ ಗುಣಗಳಿರುವಂತಹ ಎಲೆಗಳನ್ನ ಕತ್ತರಿಸಿ ಅದನ್ನ ಬಿಸಿ ಮಾಡಿ ಅದರಿಂದ ಶಾಖ ಕೊಡುವಂತಹದ್ದು. ಈ ರೀತಿಯ ಚಿಕಿತ್ಸೆಗಳನ್ನ ನಾವು ಕಟಿಬಸ್ತಿ, ಗ್ರೀವಬಸ್ತಿ, ಜಾನುಬಸ್ತಿ ಅಂತ ಹೇಳ್ತೀವಿ. ಇದಲ್ಲದೆ ಇನ್ನು ನಿಮಗೆ ಉಪನಾಹ ಸ್ವೇದ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಉಪನಾಹ ಸ್ವೇದ ಅಂತಂದ್ರೆ ಏನಂತಂದ್ರೆ, ಈ ಆಮವಾತ, ರೊಮೆಟೈಡ್ ಆರ್ಥರೈಟಿಸ್ ಸಮಸ್ಯೆಗಳಲ್ಲಿ, ಅಥವಾ ಗೌಟ್ ವಾತರಕ್ತ ಅನ್ನುವಂತಹ ಸಂದರ್ಭಗಳಲ್ಲಿ, ಈ ಎಲ್ಲ ಸಂದರ್ಭಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಮರಳು ಅಥವಾ ಕಲ್ಲುಪ್ಪು ಇದನ್ನ ಬಿಸಿ ಮಾಡಿ ನಿಮಗೆ ಶಾಖವನ್ನ ಕೊಡುವಂತಹದನ್ನ ನಾವು ಉಪನಾಹ ಸ್ವೇದ ಅಂತ ಹೇಳ್ತೀವಿ. ಇದು ಕೂಡ ಒನ್ ಆಫ್ ದ ಪಂಚಕರ್ಮದಲ್ಲಿ ಉಪಕಲ್ಪನಾ ಆಗಿರ್ತದೆ, ಉಪಚಿಕಿತ್ಸೆ ಆಗಿರ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ನಾವು ಉದ್ವರ್ತನ ಅಂತ ಹೇಳ್ತೀವಿ. ಉದ್ವರ್ತನ ಅಂತಂದ್ರೆ ಡ್ರೈ ಆಗಿ ಔಷಧೀಯ ಚೂರ್ಣಗಳನ್ನ ಅಂದ್ರೆ ಪೌಡರ್ಗಳಿಂದ ಬಾಡಿಯನ್ನ ಮಸಾಜ್ ಮಾಡುವಂತಹದನ್ನ ನಾವು ಉದ್ವರ್ತನ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಚಿಕಿತ್ಸೆಯನ್ನ ವೇಟ್ ಲಾಸ್ ಅಲ್ಲಿ, ಯಾರಿಗೆ ವೇಟ್ ಜಾಸ್ತಿ ಇರುತ್ತೆ, ಯಾರು ಒಬೆಸಿಟಿಯಿಂದ ಸಫರ್ ಆಗ್ತಾ ಇರ್ತಾರೆ, ಆ ಒಬೆಸಿಟಿಯಿಂದ ಆಗಿರುವಂತಹ ಸಮಸ್ಯೆಗಳೇನಿರ್ತದೆ ಅದರಲ್ಲಿ ನಿಮಗೆ ಬೇಗ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ನಾವು ಉದ್ವರ್ತನ ಅನ್ನುವಂತಹ ಚಿಕಿತ್ಸೆಯನ್ನ ಮಾಡ್ತೀವಿ. ಇನ್ನು ಶಿರೋಧಾರ ಅನ್ನುವಂಥದ್ದು ನೀವು ಸುಮಾರು ಕಡೆ ನೋಡಿರಬಹುದು.
ಮಲ್ಕೊಂಡಿರ್ತಾರೆ, ತಲೆ ಮೇಲೆ ಕಂಟಿನ್ಯೂಸ್ ಆಗಿ ಆಯಿಲ್ ಈ ತರದ ಕೊಡ್ತಾ ಇರುವಂತಹ ಫೋಟೋವನ್ನ ನೀವು ಬಹಳ ನೋಡಿರ್ತೀರಾ. ಇದು ಶಿರೋಧಾರ ಅಂತ. ಇದು ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಆದಂತಹ ಟ್ರೀಟ್ಮೆಂಟ್ ಪ್ರೊಸೀಜರ್ ಆಗಿರುತ್ತೆ. ಶಿರೋಧಾರದಲ್ಲಿ ಏನಾಗ್ತದೆ ಅಂತಂದ್ರೆ ನಮಗೆ ನರಗಳಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು, ಮತ್ತೆ ಸ್ಟ್ರೆಸ್ ರಿಲೇಟೆಡ್ ವೆರಿ ಇಂಪಾರ್ಟೆಂಟ್, ಹೈಪರ್ ಟೆನ್ಷನ್, ಬಿಪಿ ಜಾಸ್ತಿ ಇದ್ದು ಅಥವಾ ಸ್ಟ್ರೆಸ್ ಇದ್ದು ಈ ಪ್ಯಾರಲೈಸಿಸ್ ಆಗಿರುವಂತಹ ಪೇಷಂಟ್ಗಳಿರಬಹುದು, ಅಥವಾ ನಿದ್ರೆ ಬರ್ತಾ ಇಲ್ಲ, ಕೂದಲು ಉದುರುತ್ತಾ ಇದೆ, ಅಥವಾ ಸೋರಿಯಾಸಿಸ್, ದೇಹದ ತಲೆಭಾಗದಲ್ಲಿ ಬಂದಿರುವಂತಹ ಸೋರಿಯಾಸಿಸ್, ಈ ರೀತಿಯ ಸಮಸ್ಯೆಗಳಲ್ಲಿ ಇವೆಲ್ಲದರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ತಲೆಯ ಮೇಲೆ ಕಂಟಿನ್ಯೂಸ್ ಆಗಿ ನಾವು ಹಾಕ್ತಾ ಹೋಗ್ತೀವಿ. ಅದರಿಂದ ಏನಾಗುತ್ತೆ ಅಂದ್ರೆ ನರಗಳಿಗೆ ಸಂಬಂಧಿತ ಸಮಸ್ಯೆಗಳಿರಬಹುದು, ಬಿಪಿ ಇರಬಹುದು, ಸ್ಟ್ರೆಸ್ ಇರಬಹುದು, ಅನಿದ್ರತೆ ಇರಬಹುದು, ಈ ಎಲ್ಲಾ ಸಮಸ್ಯೆಗಳು ಬಹಳ ಚೆನ್ನಾಗಿ ಈ ಶಿರೋಧಾರ ಚಿಕಿತ್ಸೆಯಲ್ಲಿ ಇನ್ಸ್ಟೆಂಟ್ ಆಗಿ ಪೇಷಂಟ್ಗಳ ರಿಸಲ್ಟ್ಗಳು ಬಹಳ ಚೆನ್ನಾಗಿ ಬರುತ್ತೆ. ಇನ್ನು ನಾವು ನೆಕ್ಸ್ಟ್ ನೋಡಬೇಕಾಗಿರುವಂತದ್ದು ಇಷ್ಟಿಕಾ ಸ್ವೇದ ಅಂತ. ಇಷ್ಟಿಕಾ ಸ್ವೇದ ಅಂದ್ರೆ ಏನು ಅಂತಂದ್ರೆ ಹಿಮ್ಮಡಿಗಳಲ್ಲಿ ನೋವು ಬರುತ್ತೆ. ಈ ಹಿಮ್ಮಡಿ ನೋವಿರುತ್ತೆ. ಪೇಷಂಟ್ ಬೆಳಿಗ್ಗೆ ಎದ್ದ ತಕ್ಷಣ ಹೆಜ್ಜೆ ಇಡಕ್ಕಾಗಲ್ಲ, ಒಂದು 10 ಹೆಜ್ಜೆ ಇಡೋವರೆಗೂ ನೋವಿರುತ್ತೆ, ಆಮೇಲೆ ನೋವು ಕಡಿಮೆ ಆಗುತ್ತೆ ಅನ್ನುವಂಥದ್ದು, ಅಥವಾ ಕೂತ್ಕೊಂಡು ಎದ್ದವಾಗ ಆ ರೀತಿ ನೋವು ಬರುತ್ತೆ ಅಂತ ಹೇಳ್ತಾರಲ್ವಾ, ಆ ರೀತಿಯ ಕಂಡೀಷನ್ಸ್ ಗಳು ನಾವೇನ್ ಮಾಡ್ತೀವಿ ಅಂತಂದ್ರೆ ಹಿಮ್ಮಡಿಗೆ ತೈಲದಿಂದ ಅಭ್ಯಂಗವನ್ನ ಮಾಡಿ, ಆ ನಂತರ ಏನ್ ಮಾಡ್ತೀವಿ ಅಂತಂದ್ರೆ ಇಟ್ಟಿಗೆಯನ್ನ ಕಾಸಿ ಬಿಸಿ ಮಾಡಿ ಇಟ್ಟಿಗೆಯನ್ನ ಅದರ ಮೇಲೆ ನಾವು ಕಷಾಯವನ್ನ ತಯಾರು ಮಾಡಿ, ಔಷಧಿಯ ಕಷಾಯವನ್ನು ತಯಾರು ಮಾಡಿ ಅದರ ಮೇಲೆ ಹಾಕಿ ಅದರಿಂದ ಬರುವಂತಹ ಶಾಖವನ್ನ ಹಿಮ್ಮಡಿ ಕೊಟ್ಟು, ಆ ನಂತರ ಆ ಇಟ್ಟಿಗೆಯಿಂದ ಆ ಹಿಮ್ಮಡಿಗೆ ಶಾಖವನ್ನ ಕೊಡ್ತೀವಿ. ಇದು ಇಷ್ಟಿಕಾ ಸ್ವೇದ ಅಂತ. ಇದು ಕೂಡ ಬಹಳ ಉತ್ತಮವಾದಂತಹ ಒಂದು ರಿಸಲ್ಟ್ ಅನ್ನ ಕೊಡುತ್ತೆ. ಇನ್ನು ಇದಲ್ದೇನೆ ನಿಮಗೆ ಪಂಚಕರ್ಮದಲ್ಲಿ ಇನ್ನು ಬೇಕಾಗಿರುವಂತಹದ್ದು ಒಂದು ಷಷ್ಟಿಕ ಶಾಲಿಪಿಂಡ ಸ್ವೇದ ಅನ್ನುವಂತಹದ್ದು. ಇದು ಕೂಡ ಬಹಳ ಮುಖ್ಯವಾದಂತಹ ಚಿಕಿತ್ಸೆ. ಯಾರಲ್ಲಿ ಮಾಂಸಖಂಡಗಳ ದೌರ್ಬಲ್ಯತೆ, ನರಗಳ ದೌರ್ಬಲ್ಯತೆ ಇದೆ, ಮತ್ತೆ ಯಾರು ತುಂಬಾ ವೀಕ್ ಇದ್ದಾರೆ, ಯಾರಲ್ಲಿ ಎನರ್ಜಿ ತುಂಬಾ ಕಡಿಮೆ ಇದೆ, ಮಾಂಸಗಳ ಸೆಳೆತ ಬರ್ತಾ ಇದೆ, ನಾವು ಕೆಲವೊಂದು ಕಂಡೀಷನ್ಸ್ ಗಳನ್ನ ಹೇಳ್ತೀವಿ. ಏನಂತಂದ್ರೆ ಡಿಜನರೇಟಿವ್ ನ್ಯೂರೋಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಹೇಳ್ತೀವಿ. ಈ ಎಲ್ಲಾ ಕಂಡೀಷನ್ಸ್ ಗಳಲ್ಲಿ ನಾವು ಕೆಂಪಕ್ಕಿಯಿಂದ, ನಾವು ಕುಸುಗುಲಕ್ಕಿ ಅಂತ ಏನ್ ಹೇಳ್ತೀವಲ್ಲ, ಆ ವಿಧದಲ್ಲಿ ಬರುವಂತಹ ಒಂದು ಅಕ್ಕಿಯನ್ನ ಔಷಧೀಯ ದ್ರವ್ಯಗಳ ಕಷಾಯ ಚೂರ್ಣಗಳ ಜೊತೆಗೆ ಕುದಿಸಿ, ಹಾಲಿನೊಂದಿಗೆ ಅದನ್ನ ಕುದಿಸಿ, ಆ ನಂತರ ಆ ಅಕ್ಕಿಯಿಂದ ದೇಹಕ್ಕೆ ಮಸಾಜ್ ಮಾಡಿ, ಆ ನಂತರ ಆ ಅಕ್ಕಿಯಿಂದ ಶಾಖವನ್ನ ಕೊಡ್ತಾ ಬಂದು ಮಾಡುವಂತಹ ಚಿಕಿತ್ಸೆಯನ್ನ ನಾವು ಷಷ್ಟಿಕ ಶಾಲಿಪಿಂಡ ಸ್ವೇದ ಅಂತ ಹೇಳ್ತೀವಿ. ಇದು ಕೂಡ ಅಷ್ಟೇನೆ ಬಹಳ ಉತ್ತಮವಾದಂತಹ ನಿಮಗೆ ರಿಸಲ್ಟ್ ಅನ್ನ ಕೊಡ್ತಾ ಬರ್ತದೆ. ಈ ಎಲ್ಲಾ ರೀತಿಯ ಚಿಕಿತ್ಸೆಗಳೇನಿದೆ ಇವು ಉಪಕಲ್ಪನೆಗಳು ಅಂತ ಹೇಳ್ತೀವಿ. ಉಪಕಲ್ಪನೆಗಳು ಅಂತಂದ್ರೆ ಪ್ರಧಾನ ಚಿಕಿತ್ಸೆ ಆಗಲ್ಲ, ಬಟ್ ಆದ್ರೂ ಕೂಡ ಇದರಲ್ಲಿ ಕೂಡ ಉತ್ತಮವಾದಂತಹ ರಿಸಲ್ಟ್ ಸಿಗ್ತಾ ಬರುತ್ತೆ. ಸೊ ಹಾಗಾಗಿ ಪಂಚಕರ್ಮ ಅಂದ್ರೆ ಕೇವಲ ಮಸಾಜ್ ಅಲ್ಲ, ವೆರಿ ಇಂಪಾರ್ಟೆಂಟ್ ಥಿಂಗ್. ಪಂಚಕರ್ಮದಲ್ಲಿ ಅದರದ್ದೇ ಆದಂತಹ ಬಹಳಷ್ಟು ವಿಧಗಳಿವೆ. ಆಯಾಯ ವ್ಯಕ್ತಿಯ ಸಮಸ್ಯೆಗಳಿಗೆ ಬೇಸರಾಗಿ ನಿಮ್ಮ ಆಯುರ್ವೇದ ತಜ್ಞರನ್ನ ನೀವು ಭೇಟಿಯಾದವಾಗ ಅವರು ನಿಮಗೆ ಯಾವುದು ಸೂಕ್ತ ಚಿಕಿತ್ಸೆ ಅಂತ ಹೇಳಿ ಡಿಸೈಡ್ ಮಾಡಿ ಆ ಚಿಕಿತ್ಸೆಯನ್ನ ಮಾಡ್ತಾರೆ. ಆವಾಗ ನಿಮಗೆ ಪಂಚಕರ್ಮದ ಸಂಪೂರ್ಣ ಲಾಭ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವೇನ್ ನೋಡಿದ್ವಿ ಅಂತಂದ್ರೆ ಪಂಚಕರ್ಮ ಅಂದ್ರೆ ಮಸಾಜ್ ಅಲ್ಲ. ಇನ್ನೂ ನಿಮ್ಗೇನಾದ್ರೂ ಈ ಪಂಚಕರ್ಮದ ಬಗ್ಗೆ ಡೌಟ್ಗಳಿದ್ರೆ, ಅಥವಾ ಈಗ ನಾನು ಹೇಳಿರುವಂತಹದ್ದು ಇನ್ನೂ ಎಕ್ಸ್ಪ್ಲನೇಷನ್ಸ್ ಗಳು ಬೇಕಾಗಿದ್ರೆ, ಯಾಕೆಂತಂದ್ರೆ ಪಂಚಕರ್ಮದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ತುಂಬಾ ಜಾಸ್ತಿ ಇದೆ. ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಪಂಚಕರ್ಮ ಅನ್ನುವಂಥದ್ದನ್ನ ನಾನೇನ್ ಹೇಳಿದೆ ಅದರ ಪ್ರತಿಯೊಂದನ್ನು ನಿಮ್ಗೆ ಸವಿಸ್ತಾರವಾಗಿ ತಿಳಿಸ್ತಾ ಹೋಗ್ತೀನಿ. ಆವಾಗ ನಿಮ್ಗೆ ಕ್ಲಿಯರ್ ಆಗಿ ಸಿಗುತ್ತೆ. ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂತಂದ್ರೆ ಪಂಚಕರ್ಮದಂತಂದ್ರೆ ಬರೀ ಸ್ಪಾಗ್ ಹೋಗಿ ಮಸಾಜ್ ಮಾಡಿಸ್ಕೊಳ್ಳೋದಾಗ್ಲಿ ಅದು ಮಾತ್ರ ಅಲ್ಲ. ಯಾಕೆಂತಂದ್ರೆ ಜನರು ಸಾಮಾನ್ಯವಾಗಿ ಏನ್ ತಪ್ಪು ಕಲ್ಪನೆಗೆ ಬರ್ತಾ ಇದ್ದಾರೆ ಅಂತಂದ್ರೆ, ಒಂದು ಮಸಾಜ್ ಮಾಡಿಸ್ಕೊಂಡ್ಬಿಟ್ಟು ನಾನು ಪಂಚಕರ್ಮ ತಗೊಂಡಿದ್ದೀನಿ, ನನಗೆ ರಿಸಲ್ಟ್ ಬರ್ತಾ ಇಲ್ಲ ಅನ್ನುವಂತಹ ಒಂದು ಗೊಂದಲದಲ್ಲಿರೋದಕ್ಕೋಸ್ಕರವಾಗಿ ಅದರ ಕ್ಲಾರಿಫಿಕೇಶನ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ನಿಮ್ಗೇನೇ ಡೌಟ್ಗಳಿದ್ರು ಅಥವಾ ಪಂಚಕರ್ಮಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಏನೇ ಬೇಕಿದ್ರು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅದಕ್ಕೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಧನ್ಯವಾದಗಳು.